ಇದು ಯಾರು ಬರದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆಗೇನು ಅರಿಯಲಾರೆ, ಮೊರೆಯಾಗಿ ಹೋಗಲಾರೆ. ಲಲ ಲಾಲ ಲಲ್ಲ ಲಾಲ ಲಲ ಲಾಲಿ ಲಲ ಲಾಲ ಲಲ ಲಾಲೆ ಲಲ ಲಾಲ ಲಲ ಲಾಲೆ ಲಲ್ಲ ಲಾಲ ಲಲ ಲಾಲ ಲಲ್ಲ ಲಾಲ ಲಲ ಲಾಲ ಲಲ್ಲ ಲಾಲ ಲಲ ಲಾಲ ಲಲ್ಲ ಲಾಲ ಲಲ ಲಾಲ ಲಲ್ಲ ಲಾಲ ಲಲ ಲಾಲೆ ಲಲ ಲಾಲ. ಯಾರು ಹಾಕಿದ ಟ್ಯೂನು ಇದನ್ ಎಲ್ಲಿಂದ ಕದ್ದೆ ಗುರುವೆ, ಒಂದಿನನು ನೀನು ಸ್ವಂತ ಟ್ಯೂನ್ ಹಾಕಲಿಲ್ಲ ಪೆದ್ದ. ಸಂಧ್ಯಾ, ನೀನು ಗೋಪಿ ಎದ್ಬಿಡ್ತಾನೆ. ನಾನೀಗ ಎದ್ದೆ ಇವನಿ, ಏನು ನೋಡಕ್ಕಿಲ್ಲ, ಏನೇನ್ ಬೇಕೋ ಎಲ್ಲ ಮಾಡ್ಕೊಳ್ಳಿ. ಗುರು ಜಮಾಯಿಸು. ಎಂತದಿದು ಸಂಧ್ಯಾ, ಈ ಹೊತ್ತಿನಲ್ಲಿ ನೀನು ಒಬ್ಬಳೇ ಇಲ್ಲಿಗೆ ಬರುವುದಾ? ಇನ್ನೇನು ಜೊತೆಲಿ ನಮ್ ತಾತನು ಕರ್ಕೊಂಡ್ ಬರ್ಬೇಕಾಗಿತ್ತಾ? ಅಲ್ಲ ರೀ, ಲವ್ ಮಾಡೋರೆಲ್ಲ ತಮ್ ಲವರ್ ಹೀಗೆ ಒಂಟಿಯಾಗಿ ತಮ್ಮ ಹತ್ರ ಬರ್ಬಾರ್ದಾ ಅಂತ ಒದ್ದಾಡ್ತಾರೆ. ಆದ್ರೆ ನೀವು ನನ್ನ ನೋಡಿ ಹರಳೆಣ್ಣೆ ಕುಡ್ದವ್ರ ತರ ಒದ್ದಾಡ್ತಿರಲ್ರಿ. ಸಂಧ್ಯಾ, ನಿಮ್ಮ ಮನೆಯವರು ಯಾರಾದರೂ ನಮ್ಮನ್ನು ಕಂಡರೆ ಎಂತ ಮಾಡುವುದು? ಪರಿಸ್ಥಿತಿ ಭಯಂಕರ ಪಚಿತಿಯಾಗಲಿಕ್ಕುಂಟು. ಏನೂ ಆಗಲ್ಲ, ನೀವೇನು ಭಯ ಪಡ್ಬೇಡಿ, ಎಲ್ಲ ನಿದ್ದೆ ಮಾಡ್ತಿದ್ದಾರೆ. ಒಂದು ಪ್ರಾಯದ ಹುಡುಗಿ ಹೀಗೆ ಈ ವೇಳೆಯಲ್ಲಿ ಒಬ್ಬ ಗಂಡಸಿನ ಹತ್ತಿರ ಬರುವುದು ತಪ್ಪಲ್ಲವೋ? ತಪ್ಪು ಅಲ್ಲ, ಗಿಪ್ಪು ಅಲ್ಲ. ಈ ತರ ಥ್ರಿಲ್ಲೇ ಇಲ್ದಿದ್ರೆ ಲವ್ ಅಲ್ಲಿ ಮಜಾನೇ ಇರಲ್ಲ. ಸರಿ, ಈಗ ನಾ ಎಂತ ಮಾಡಲಿ? ಮಾರ್ಗಶಿರ ಮಾಸ, ರಾತ್ರಿ ಹೊತ್ತು, ಹುಣ್ಣಿಮೆ. ನನಗೆ 16 ವಯಸ್ಸು, ನಿಮಗೆ 26. ಸ್ವಲ್ಪ ಹೊತ್ತು ಹೀಗೆ ನಾವಿಬ್ರು ಜಾಲಿಯಾಗಿ. ಜಾಲಿಯ? ಇಲ್ಲ, ಇದು ಪೋಲಿ. ಅದೆಲ್ಲ ಏನಿಲ್ಲ, ಸುಮ್ಮನೆ ಜಾಲಿಯಾಗಿ ಮಾತಾಡೋಣ ಅಂತ. ಬರೇ ಮಾತಾಡುವುದು ತಾನೆ? ಸರಿ. ಅಲ್ಲಿ ಕೂತ್ಕೊಂಡ್ರೆ ಹಾಗೆ, ಬನ್ನಿ ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳಿ. ಪಕ್ಕದಲ್ಲಿಯಾ? ಎಲ್ಲಿ ಕುಳಿತರೂ ಮಾತಾಡೋ ವಿಷಯ ಎಲ್ಲವೂ ಒಂದೇ ಅಲ್ಲವೋ? ಹೌದಾ, ಸರಿ. ಹೇಗೂ ಮೇಲ್ ಬರೋದ್ ಬಂದಾಯ್ತು, ಗೊತ್ತಾದ್ರೆ ಒದೆ ಬಿದ್ದೇ ಬೀಳುತ್ತೆ. ದೂರದಲ್ಲಿ ಕೂತ್ಕೊಂಡ್ರೆ ಒಂಥರ, ಹತ್ತಿರದಲ್ಲಿ ಕೂತ್ಕೊಂಡ್ರೆ ಇನ್ನೊಂಥರ ಒದಿತಾರ. ಓ ಸುಮ್ಮನಿರು, ಓ ಸುಮ್ಮನಿರು. ಅದು ನಿನಗೆ ಎಂತ ಮಾಡುವುದು? ನಮ್ ಗುರುಗೇನೋ ಮಾಡ್ತಾವಳೆ, ನಮ್ಗೆ ಯಾಕೆ? ಮೊಳೆ ಮೊಳೆ. ಏನ್ರಿ, ಒಂದ್ ಹುಡುಗಿ ಪಕ್ಕದಲ್ಲಿ ಕೂತ್ಕೊಂಡಿದ್ದಾಳೆ, ಸ್ವಲ್ಪ ಹೊತ್ತು ಅವಳ ತೊಡೆ ಮೇಲೆ ಮಲ್ಕೊಳ್ಳೋಣ, ಅವಳ ಹತ್ರ ಏನಾದ್ರೂ ತುಂಟಾಟ ಆಡೋಣ. ಇಂಥ ಆಸೆಗಳೇ ಬರಲ್ವಾ? ಛೇ ಛೇ ಛೇ, ಎಂತದಿದು ಸಂಧ್ಯಾ, ಒಂದು ಹುಡುಗಿಯಾಗಿ ನೀನು ಹೀಗೆಲ್ಲ ಮಾತಾಡುವುದಾ? ಹುಡುಗಿ ಆದ್ರೆ ಏನೀಗ, ಯಾವಾಗ್ಲೂ ಪ್ರೀತಿ ವಿಷಯದಲ್ಲಿ ಗಂಡಸರಿಗಿಂತ ಹೆಂಗಸರಿಗೆ ಆಸೆ ಜಾಸ್ತಿ. ಆದ್ರೆ ನಾವು ಮಾತ್ರ ಆಸೆ ತೋರಿಸ್ಕೊಳ್ಳಲ್ಲ, ಒಂಥರ ಸಂಕೋಚ. ಆದ್ರೆ ನೀವು ಹಾಗಲ್ಲ, ಹೇಗೋ ಕಷ್ಟಪಟ್ಟು ಬಾಯಿ ಬಿಟ್ಟು ಕೇಳೇ ಬಿಡ್ತೀರಾ. ಸುಳ್ಳು ಸುಳ್ಳು, ನಾನೆಲ್ಲ ಕೇಳಿದೆ? ಅಯ್ಯೋ, ನಿಮ್ ಬಗ್ಗೆ ಅಲ್ಲರಿ ಹೇಳಿದ್ದು, ನಾನ್ ಹೇಳಿದ್ದು ಗಂಡಸರ ಬಗ್ಗೆ. ಓಹ್ ಸರಿ ಸರಿ, ನಿನಗೀಗ ಎಂತ ಬೇಕು? ಏನು ಬೇಡ, ಸ್ವಲ್ಪ ಹೊತ್ತು ಇಲ್ಲಿ ತಲೆ ಎತ್ಕೊಂಡು ಮಲ್ಕೊಳ್ಳಿ. ಅಲ್ಲಿಯ? ಇಲ್ಲ ಇಲ್ಲ, ನನಗದು ಇಷ್ಟವಿಲ್ಲ. ರೀ, ನೀವೀಗ ಇಲ್ಲಿ ಮಲ್ಕೋತಿರೋ ಇಲ್ವೋ? ಮೆತ್ತಗೆ ಮೆತ್ತಗೆ. ಇಲ್ಲಿ ಮಲ್ಕೋತಿರೋ ಇಲ್ವೋ? ನಿಧಾನ ಮಾತಾಡು ಮಾರಾಯ್ತಿ. ನೋಡಿ, ನೀವಾಗೆ ಇಲ್ಲಿ ಮಲ್ಕೋತಿರೋ ಇಲ್ಲ ಅಯ್ಯೋ ಅಮ್ಮ ಅಂತ ಕಿರ್ಚಿ ನೀವೇ ನನ್ನ ಎತ್ಕೊಂಡ್ ಬಂದ್ರಿ ಅಂತ ಎಲ್ಲರ ಹತ್ರನೂ ಹೇಳ್ಬಿಡ್ತೀನಿ. ಎಂತದಿದು ಸಂಧ್ಯಾ, ನನ್ನನ್ನು ಹೀಗೆ ಬ್ಲಾಕ್ ಮೇಲ್ ಮಾಡುವುದಾ? ನೋಡಿ, ಬ್ಲಾಕ್ ಮೇಲೂ ಇಲ್ಲ, ವೈಟ್ ಮೇಲೂ ಇಲ್ಲ, ಇಲ್ಲಿ ಮಲ್ಕೊಳ್ಳಿ. ಬೇಗ. ಅಯ್ಯೋ, ಅದು ಮಂಡಿರಿ, ಸ್ವಲ್ಪ ಮೇಲ್ ಬನ್ನಿ. ಬನ್ನಿಪ್ಪ.
ತಿರುಗ್ರಿ. ಅಯ್ಯೋ ಏನಾಯ್ತು? ಅಯ್ಯೋ ಬೇಡ ಬೇಡ ಬೇಡ. ಏನಾಯ್ತ್ರಿ? ಇಲ್ಲ, ನಾನು ಇಲ್ಲೇ ಇರುತ್ತೇನೆ. ಯಾಕ್ರಿ ತಿರ್ಗೋಲ್ಲ? ಅಯ್ಯೋ ಪಾಂಡುರಂಗ, ತಿರುಗಿದರೆ ನನ್ನ ಎದೆ ಸಿಡಿದು ಬಿಡುತ್ತದೆ. ಸಿಡಿದು ಬಿಡುತ್ತಾ? ಹಾ. ನಾನೇನ್ ದೆವ್ವನ ಪಿಶಾಚಿನ? ತಿರುಗ್ರಿ. ಇಲ್ಲಿ ನೋಡು ಸಂಧ್ಯಾ, ನೀನು ಹೀಗೆಲ್ಲ ಮಾಡಿದ್ರೆ ನನಗೆ ಭಯಂಕರ ಕೋಪ ಬರ್ಲಿಕ್ಕುಂಟು. ಮೊದಲು ಕೆಳಗೆ ಹೋಗು. ಹೋಗೋಕ್ಕಾಗಲ್ಲ. ಪ್ಲೀಸ್ ಸಂಧ್ಯಾ. ಸರಿ ಹೋಗ್ತೀನಿ. ಥ್ಯಾಂಕ್ಸ್. ಆದ್ರೆ ಒಂದ್ ಕಂಡೀಷನ್. ಕಂಡೀಷನ್? ಎಂತದದು? ನಾನು ಕೆಳಗ್ ಹೋಗ್ಬೇಕು ಅಂದ್ರೆ ನೀವು ನನಗೊಂದು ಕಿಸ್ ಕೊಡ್ಬೇಕು. ಕಿಸ್ಸ? ಮುತ್ತು. ಮುತ್ತು ಕೊಡಲು ನೀನೇನು ಸಣ್ಣ ಮಗುವ? ಅಯ್ಯೋ ಕರ್ಮ. ನೀವಾಗೆ ಒಳ್ಳೆ ಮಾತ್ನಲ್ಲಿ ಕಿಸ್ ಕೊಡ್ತೀರೋ ಇಲ್ವೋ? ನೋಡು ಸಂಧ್ಯಾ, ಈ ಕಿಸ್ಸು ಪಿಸ್ಸುಗಳೆಲ್ಲ ನನಗೆ ಸರಿ ಬರುವುದಿಲ್ಲ. ಮೊದಲು ನೀನು ಕೆಳಗೆ ಹೋಗು. ಇಲ್ಲ, ರಾತ್ರಿ ಎಲ್ಲ ಇಲ್ಲೇ ಇದ್ಬಿಡ್ತೀನಿ. ಹೋಗು ಮಾರಾಯಿತಿ. ನೋಡಿ, ನೀವು ಬೇಗ ಕೊಟ್ರೆ ನಾನು ಬೇಗ ಹೋಗ್ತೀನಿ. ಇಲ್ಲ ಅಂದ್ರೆ ರಾತ್ರಿ ಎಲ್ಲ ಇಲ್ಲೇ ಇದ್ಬಿಡ್ತೀನಿ. ಒಂದು ಕೊಟ್ಟರೆ ಸಾಕಲ್ಲವೋ? ಸದ್ಯಕ್ಕೊಂದು ಕೊಡಿ, ಮುಂದಿಂದ ಆಮೇಲೆ ನೋಡ್ಕೊಳ್ಳೋಣ. ಹಾಗಾದ್ರೆ ಒಂದು ಕೊಡುವುದಿಲ್ಲ. ಸರಿ ಸರಿ, ಒಂದೇ ಸಾಕು. ಏನ್ರಿ ಇದು? ಈ ಮೂತಿ ನೋಡಿದ್ರೆ ನನಗೆ ಹೇಗೆ ಮೂಡ್ ಬರುತ್ತೆ? ಸ್ವಲ್ಪ ನಗ್ನಗ್ತಾ ಕೊಡ್ರಿ. ನಗುವ? ಇದ ನಗು? ಸ್ವಲ್ಪ ರೊಮ್ಯಾಂಟಿಕ್ ಆಗಿ ನಗೋಕ್ಕೂ ಬರಲ್ವಾ? ರೊಮ್ಯಾಂಟಿಕ್? ಇದು ಹೇಗಿದೆ? ಏನೋ ಸುಮಾರಾಗಿದೆ, ಕೊಡಿ. ಸಂಧ್ಯಾ, ಅಯ್ಯೋ ನಾನೇನು ಮಾಡಲಿಲ್ಲ. ಅಯ್ಯೋ ಅಪ್ಪ, ಎದ್ದೇಳಪ್ಪ, ಎದ್ದೇಳಪ್ಪ. ಅಯ್ಯೋ ಕಳ್ಳಲ್ಲಪ್ಪ, ಕಳ್ಳಲ್ಲ. ನಮ್ ಸಂಧ್ಯಾ ಎಲ್ಲೂ ಕಾಣಿಸ್ತಾ ಇಲ್ಲ. ಸಂಧ್ಯಾ ಕಳೆದೋಗಿದಾಳ. ಅಲ್ಲೆಲ್ಲ ಇರ್ಬೋದು, ಹೋಗಿ ನೋಡಮ್ಮ. ಇಟ್ಲೆಲ್ಲ ನೋಡ್ರಿ, ಎಲ್ಲೂ ಕಾಣಿಸ್ತಾ ಇಲ್ಲಪ್ಪ. ಬಾತ್ರೂಮ್ ಅಲ್ಲಿ ಇದ್ದಾಳ, ಹೋಗಿ ನೋಡು. ಎಲ್ಲೋದ್ಲಿ ಹುಡುಗಿ? ಸಂಧ್ಯಾ, ಹೆಣ್ಣು ಮಕ್ಕಳು ಕಾಟದಲ್ಲಿ ನಮ್ ನಿದ್ದೆನ ಹಾಳಾಯ್ತು. ಅಲ್ಲೂ ಇಲ್ವಾ? ಸಂಧ್ಯಾ, ಬೇಗ ಹೋಗಿ ಬಿಡು. ಅಯ್ಯೋ ಹೇಗ್ರಿ ಹೋಗ್ಲಿ? ಕೆಳಗಡೆ ಎಲ್ಲ ನಿಂತಿದ್ದಾರೆ. ಪರವಾಗಿಲ್ಲ, ಹೋಗು. ನೀನ್ ಇಲ್ಲೇ ಇದ್ದರೆ ನನಗೆ ವಧೆ ಬೀಳುವುದು ಖಂಡಿತ. ಪರವಾಗಿಲ್ಲ, ಬಿದ್ರೆ ಬೀಳಿ. ಹ? ನೀನೆಂತ ಲವ್ವರು? ನನಗೆ ವಧೆ ಬಿದ್ದರೆ ನಿನಗೆ ಪರವಾಗಿಲ್ಲವಾ? ಹೋಗು ಸಂಧ್ಯಾ. ಇಲ್ಲ, ನಾನ್ ಹೋಗಲ್ಲ. ಗುರುಗೆ ಇವತ್ತು ಸಕ್ಕದಾಗಿ ಧರ್ಮದೇಟಗಳು ಬೀಳ್ತವೆ. ಸಂಧ್ಯಾ, ಬೇಗ ಇಲ್ಲಿಂದ ಕೆಳಗೆ ಹಾರಿ ಬಿಡು. ಇಲ್ಲಿಂದ ಹಾರೋದಾ? ಮುಖ ನೋಡು, ನಿಮ್ಗೇನಾದ್ರೂ ಸ್ವಲ್ಪ ಬುದ್ಧಿ ಇದೆಯಾ? ಇಲ್ಲಿಂದ ಹಾರಿದ್ರೆ ನನ್ ಕೈಕಾಲು ಮುರಿದು ಹೋಗುತ್ತೆ. ಪರವಾಗಿಲ್ಲ, ಎಷ್ಟೋ ಜನ ಪ್ರೀತಿಗೋಸ್ಕರ ಪ್ರಾಣ ಕೊಡುತ್ತಾರೆ. ನಿನಗೆ ಅಟ್ಲೀಸ್ಟ್ ಒಂದು ಕಾಲು ಕೊಡುವುದಕ್ಕಾಗುದಿಲ್ಲವೋ? ಸಂಧ್ಯಾ, ಬೇಗ ಹಾರಿ ಬಿಡು. ಆಮೇಲೆ ಆಸ್ಪತ್ರೆಯಲ್ಲಿ ಕಾಲು ಸರಿ ಮಾಡಿಸುವ. ಏನಂದ್ರಿ? ಆಮೇಲೆ ಆಸ್ಪತ್ರೆಯಲ್ಲಿ ಕಾಲು ಸರಿ ಮಾಡಿಸುವ ಅಂದೆ. ನಿಮ್ಮನ್ನ ಬಾತ್ರೂಮ್ ಅಲ್ಲೂ ಇಲ್ಲ. ಅಲ್ಲೂ ಇಲ್ವೇ? ಹಾಗಾದ್ರೆ ಫೋಟೋ ತಗೊಂಡು ಬರಮ್ಮ, ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಪೊಲೀಸ್ ಸ್ಟೇಷನ್? ಏನಪ್ಪ ನೀನು ಬುದ್ಧಿ ಇದೆಯಾ? ಅರ್ಧರಾತ್ರಿಗೆ ಯಾರಾದ್ರೂ ಪೊಲೀಸ್ ಸ್ಟೇಷನ್ ಹೋಗ್ತಾರಾ? ಇಲ್ಲೇ ಒಂದ್ಸಾರಿ ಸರಿಯಾಗಿ ನೋಡ್ಬಿಟ್ಟು ಆಮೇಲೆ ಹೋಗೋಣ ಅಂತ. ಸರಿ, ಸರಿಯಾಗಿ ನೋಡೋಗು. ಸಂಧ್ಯಾ, ಒಂದು ಐಡಿಯಾ. ಏನದು? ನಿನ್ನ ದಾವಣಿ ಬಿಚ್ಚು. ಏನ್ರಿ ನೀವು ಈ ಗಲಾಟೆಲ್ಲ ನಿಮಗ್ ಮೂಡ್ ಬರ್ಬೇಕಾ? ಅಯ್ಯೋ, ಅದಕ್ಕೆಲ್ಲ ಮಾರಾಯಿತಿ. ಮೊದಲು ನಿನ್ನ ದಾವಣಿ ಬಿಚ್ಚು. ಏನಿದು? ಸಂಧ್ಯಾ, ಇದರ ಉದ್ದ ಸಾಕಾಗುವುದಿಲ್ಲವಲ್ಲ. ಈಗೇನ್ ಮಾಡೋದು? ಒಂದ್ ಐಡಿಯಾ. ಏನು? ಇಲ್ಲಿ ನಿಮ್ ಪಂಚೆ ಬಿಚ್ಚಿ. ಅಯ್ಯೋ ಪಾಂಡುರಂಗ, ಇದು ಅನ್ಯಾಯ. ಇರ್ಲಿ ಬಿಚ್ಚ್ರಿ. ಹುಡುಗಿ ಆಗಿ ನಾನೇ ದಾವಣಿ ಬಿಚ್ಚಿದ್ದೀನಿ, ನೀವು ಪಂಚೆ ಬಿಚ್ಚಕ್ಕಾಗಲ್ವಾ? ಅಯ್ಯೋ ಬೇಡ ಬೇಡ, ನನ್ನ ಮಾನ ಹೋಯ್ತು. ಇಳಿ. ನಾನು ಇಳಿಲೇಬೇಕಾ? ಅಯ್ಯೋ ಬೇಗ ಇಳಿ ಮಾರಾಯ್ತಿ. ಅಪ್ಪ, ನನ್ಗೊಂದು ಅನುಮಾನ. ಏನದು? ಒಂದ್ ವೇಳೆ ಅವಳು ಮೇಲೇನಾದ್ರೂ ಹೋಗಿರ್ಬೋದಾ? ಹೌದು ಹೌದು, ಹಪ್ಳ ಸಂಡಿಗೆ ಒಣಗಕ್ಕೆ ಹೋಗಿರ್ಬೋದು. ಅಯ್ಯೋ ಅಪ್ಪ, ನಿನ್ ಬುದ್ಧಿ ಇದೆಯಾ? ಅರ್ಧರಾತ್ರಿಲಿ ಯಾರಾದ್ರೂ ಹಪ್ಳ ಸಂಡಿಗೆ ಒಣಗಿಸ್ತಾರ? ಹೌದಲ್ಲ, ನೋಡ್ದೇ ಇರೋ ಜಾಗ ಅದೊಂದೇ ತಾನೇ. ಹೋಗಿ ನೋಡ್ಬಿಡು, ಅನುಮಾನ ತೀರ್ಮಾನ ಆಗೋಗುತ್ತೆ. ಅಯ್ಯೋ, ನನ್ನ ಪಂಚ ಹೋಯ್ತು, ನನ್ನ ಪಂಚ ಹೋಯ್ತು. ಸಂಧ್ಯಾ, ನನ್ನ ಪಂಚೆ, ನನ್ನ ಪಂಚೆ ಬೇಗ ಕೊಡು, ಮಾನ ಹೋಯ್ತು. ಇರಿ, ಬಿಚ್ಚುತ್ತಾ ಇದ್ದೀನಲ್ಲ. ಇವಳು ಪ್ರಾಯದ ಹುಡುಗಿ, ಅವನು ಪ್ರಾಯದ ಹುಡುಗ. ಹಾರ್ಮೋನಿಯಂ ಬಾರಿಸ್ತೀನಿ ಬಾ ಅಂತ ಕರೆದಿರಬಹುದು. ಹೋಗಿ ನೋಡಮ್ಮ. ಅಪ್ಪ, ಗಂಡಸರಿರೋ ಜಾಗಕ್ಕೆ ನಾನು ಒಂಟಿಯ ಕಲಿಸ್ತಿದೀಯಲ್ಲ. ನೀನ್ ಹೋಗಿ ನೋಡಮ್ಮ, ಹೆಚ್ಚು ಕಡಿಮೆ ಆದ್ರೆ ಕೂಗು, ನಾ ಬರ್ತೀನಿ. ಹೋಗ್ ನೋಡ್ಲಾ? ಹೋಗಮ್ಮ, ಹೋಗು.
ಅಯ್ಯೋ ಪಾಂಡುರಂಗ, ನನ್ನ ಪಂಚೆ ಪಂಚೆ. ಅಯ್ಯೋ ಕರ್ಮ ಕರ್ಮ, ನನ್ನ ಮಾನ ಹೋಯ್ತು. ಡ್ಯಾಡಿ ಡ್ಯಾಡಿ, ಏನ್ ಮರಿ? ಬರ ಬರ ಬರ. ಮಮ್ಮಿ ಹೇಳಿದ್ರು ಈ ಚೀಟಿ ನಿಮಗ್ ಕೊಡು ಅಂತ. ನಿಂಗೆ ಸ್ಕೂಲ್ಗೆ ಹೊತ್ತಾಯ್ತಲ್ಲ, ಬೇರೆ ರೆಡಿ ಇರ್ತೀಯಾ? ಹೋಗು 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 ಹೋಗು. ಸರ್, ಮದುವೆ ಫೋಟೋ ಬಂದಿದೆ, ಇದನ್ನೆಲ್ಲಿಡ್ಲಿ ಸರ್? ಆ ಜೋಡಿ ಸರಿ ಇಲ್ಲ. ಅಂದ್ರೆ? ಅದೇ, ಆ ಫೋಟೋಗೂ ಫ್ರೇಮ್ಗೂ ಜೋಡಿ ಸರಿ ಹೋಗ್ತಾ ಇಲ್ಲ. ಆ ಫ್ರೇಮ್ ನಾನು ಬದಲಾಯಿಸ್ತೀನಿ, ಅದನ್ನ ಇಟ್ಬಿಟ್ಟು ಹೋಗು. ಆಯ್ತು ಸರ್. ಹಲೋ, ಕಾಲಿಂಗ್ ಫ್ರಮ್ 640318. Please book a call to Mangalore. Number 22305. PP Mr. Kamath. Yeah. ಹಲೋ ಮಿಸ್ಟರ್ ಕಾಮತ್, ನಾನು ಡಾಕ್ಟರ್ ಆನಂದ್ ಮಾತಾಡ್ತಿರೋದು. ಏನಿಲ್ಲ, ನಿಮ್ಮಿಂದ ಸ್ವಲ್ಪ ಹೆಲ್ಪ್ ಆಗಬೇಕಾಗಿತ್ತು. ನನಗೆ ತುಂಬಾ ಬೇಕಾದವರೊಬ್ರು ಮಂಗಳೂರಿನಲ್ಲಿದ್ದಾರೆ. ಅವ್ರ ಅಡ್ರೆಸ್ ಕೊಡ್ತೀನಿ. ಆ ವ್ಯಕ್ತಿ ಅಲ್ಲೇ ಇದ್ದಾರೋ ಇಲ್ವೋ ತಿಳ್ಕೊಂಡು ನನಗೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡ್ತೀರಾ? ಅವ್ರ ಅಡ್ರೆಸ್ ಕೊಡ್ತೀನಿ, ಬರ್ಕೊಳ್ಳಿ. ಮಂಜುನಾಥ್, ನಂಬರ್ 15, ಬೈಕಂಪಾಡಿ, ಮಂಗಳೂರು. ಹಾ, ಏನಿಲ್ಲ, ಅವ್ರಿಗೆ ಸೇರ್ಬೇಕಾದ ಪ್ರಾಪರ್ಟಿ ಒಂದು ಬೈ ಮಿಸ್ಟೇಕ್ ನನ್ನ ಹತ್ರ ಸೇರ್ಕೊಂಡ್ಬಿಟ್ಟಿದೆ. ಅದನ್ನ ಹೇಗಾದ್ರೂ ಮಾಡಿ ಅವ್ರಿಗೆ ಒಪ್ಪಿಸ್ಬೇಕು. ಅವನ್ನ ಹೇಗಾದ್ರೂ ಮಾಡಿ ಮೀಟ್ ಮಾಡಬೇಕು. ನಿಮ್ಮ ಕಾಲ್ಗೋಸ್ಕರ ವೇಟ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು. ನಾನು ಬೆಂಗಳೂರಿಗೆ ಬಂದು 30 ವರ್ಷ ಆಯಿತು. ಕಾಲೇಜು ಹುಡುಗರು ನನ್ನನ್ನು ನೋಡಿ ನಕ್ಕಿದ್ದು ಉಂಟು, ಕಣ್ಣು ಹೊಡೆದಿದ್ದು ಉಂಟು, ಬಾ ಎಂದು ಕರೆದಿದ್ದು ಉಂಟು. ನಾನೆಲ್ಲರೂ ಅವರ ಹಿಂದೆ ಹೋಗಿದ್ರೆ 2 ಸೋಪ್ ಫ್ಯಾಕ್ಟ್ರಿ ಕಟ್ಟಲಿಕ್ಕೆ ಉಂಟಾ, ಜಯನಗರದಲ್ಲಿ 3 ಮನೆ ಕಟ್ಟಲಿಕ್ಕೆ ಉಂಟಾ, ಮಂಗಳೂರಿನಲ್ಲಿ 5 ಲಾರಿ ಇಡ್ಲಿಕ್ಕೆ ಉಂಟಾ, 2 ಮಾರುತಿ ಕಾರ್ನಲ್ಲಿ ನಾನು ಓಡಾಡ್ಲಿಕ್ಕೆ ಉಂಟಾ? ಪರ್ಫೆಕ್ಟ್ ಆಗಿ ಹೇಳಿದ್ರಿ ಸರ್. ನೀವಾದ್ರೆ ಬದುಕಕ್ ಬಂದಿರೋರು, ಅದಕ್ಕೆ ಇಷ್ಟೆಲ್ಲ ಮಾಡಿದ್ರಿ. ಆದ್ರೆ ನಮ್ ಗುರು ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು ಪ್ಲಸ್ ರಸಿಕರು. ಬೆಳಗ್ಗೆ ಹೊತ್ತು ಇಡ್ಲಿ ಮೇಲಕ್ಕೆ ಬರ್ತಾ ಇತ್ತು, ರಾತ್ರಿ ಆದ್ರೆ ಹುಡುಗಿನೇ ಮೇಲಕ್ಕೆ ಬರೋದು. ಅವಳು ಬಳೆನ ಆಡಾಡೋದೇನು, ಇವ್ರು ಅದನ್ನ ಬಿಡಿಸ್ಕೊಂಬರೋದೇನು, ಬಿಡಿಸಿ ಕೈ ತೊಡ್ಸೋದೇನು, ಅಡೇಂಗಪ್ಪ ಲವ್ವೋ ಲವ್ವು. ಮಧ್ಯರಾತ್ರಿಯಲ್ಲಿ ಅವಳು ಇವ್ರನ್ನ ಕೊಡು ಅನ್ನೋದೇನು, ಇವ್ರು ಕೊಡೋದೇನು. ಅಯ್ಯಯ್ಯೋ, ಎಂತದಿದು ಗೋಪಿ ಹೀಗೆ ನನ್ನ ಸುಮ್ಮನೆ ಅವಮಾನ ಮಾಡುವುದು? ಇಡ್ಲಿ ತಂದು ಕೊಟ್ಟು ಅತ್ತಿಯ ಕೊಟ್ಟದ್ದು ಅಂತ ಹೇಳಿದವನು ನೀನೇ ಅಲ್ಲವೋ? ಹಾರ್ಮೋನಿಯಂ ಬೊಂಬೆ ತೋರಿಸಿ ಜೋಡಿ ಚಂದ ಉಂಟು ಅಂತ ಹೇಳಿದವನು ನೀನೇ ಅಲ್ಲವೋ? ಅವಳ ಹಾಡಿನ ಅರ್ಥವನ್ನು ಬಿಡಿಸಿ ಬಿಡಿಸಿ ಹೇಳಿ ಲವ್ ಮಾಡಿಸಿದವನು ನೀನೇ ಅಲ್ಲವೋ? ಎಂತದಿದು ಎಲ್ಲ ಉಲ್ಟಂಪಲ್ಟ ಮಾಡಿ ನನ್ನನ್ನೇ ದೂರುವುದು? ಸರಿ ಸರಿ, ಆಗಿದಾಗೋಯ್ತು. ಜೀವನದಾಗ ಇಂಥದ್ದೆಲ್ಲ ಏಟೇಟೋ ಆಯ್ತದೆ, ಅದನ್ನೆಲ್ಲ ಚಿಂತೆ ಮಾಡ್ಕೊಂಬಾರ್ದು. ಎಂತದು ಗೋಪಿ, ನೀನು ಬೀಡಿ ಸೇದುವುದಾ? ಗುರು, ನಿನ್ ಕಣ್ಣಾಗಿ ಏಟ್ ಬಿದ್ದೈತೆ, ನಿನ್ ಮೂಗಾಗಿ ಏಟ್ ಬಿದ್ದೈತೆ, ನಿನ್ ತಲೆ ಒಡೆದೋಗೈತೆ. ಈ ದುಃಖನೆಲ್ಲ ನನ್ ಕೈಲಿ ತಡಿಯಕ್ಕೆ ಹಾಕಿಲ್ಲ ಗುರು, ಅದಕ್ಕೆ ಈ ಬೀಡಿ ಹೊಡಿತಾ ಇದೀನಿ. ಇದು ಮಾತ್ರ ಬೇಡ ಅನ್ಬೇಡ ಗುರು. ನರ್ಸ್ ಇಲ್ವಾ? ಏನು ಅಂದ್ರೆ ಸ್ವಲ್ಪ ನರ್ಸನ್ ಕರೀತೀರಾ? ಅಯ್ಯೋ, ಮನೇಲಿ ಯಾರು ಇಲ್ವಾ? ನರ್ಸ್ ಇಲ್ವಮ್ಮ? ಅವ್ರು ಹೊರಗಡೆ ಹೋಗಿದ್ದಾರೆ. ಕೇಳಿಸ್ತವಳು? ಎಲ್ರೂ ಹೊರಗಡೆ ಹೋಗಿದ್ದಾರೆ. ಏನ್ ಬೇಕಮ್ಮ? ಹೇಳಿ, ಏನ್ ಬೇಕು? ಯಾಕೋ ಹೊಟ್ಟೆ ತುಳಿಸ್ತಾ ಇದೆಯಮ್ಮ, ದಯವಿಟ್ಟು ಬೆಡ್ ಪಾನ್ ಕೊಡ್ತೀಯಮ್ಮ?
ಥ್ಯಾಂಕ್ಸ್ ಸಂಧ್ಯಾ. ಈ ಮನೆಯಲ್ಲೇ ಇರೋ ಸೊಸೆಯಾಗಿದ್ರು ಕೂಡ ಇಂಥ ಕೆಲಸ ಮಾಡೋಕೆ ತುಂಬಾ ಅಸಹ್ಯ ಪಡ್ಕೊಳ್ತಾ ಇದ್ಲು. ಮಂಜುನಾಥ್ ತುಂಬಾ ಅದೃಷ್ಟವಂತ.